ಅಂತೂ ಇಂತೂ ಕೊನೆಗೂ ಗ್ರೇಟರ್ ಬೆಂಗಳೂರು ಅಥಾರಿಟಿ ನಿರ್ವಹಣೆಗೆ ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಾರ್ಯನಿರ್ವಹಣೆಗೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಆರೋಗ್ಯ, ಶಿಕ್ಷಣ, ಕಂದಾಯ, ಹಣಕಾಸು ಇಲಾಖೆ ಜಿಬಿಎ ವ್ಯಾಪ್ತಿಗೆ ಬರುತ್ತೆ. ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಪ್ರಮುಖ ಇಲಾಖೆಗಳು ಆರೋಗ್ಯ, ಶಿಕ್ಷಣ, ಕಂದಾಯ, ಹಣಕಾಸು ಇಲಾಖೆ. ಆಮೇಲೆ ಬಿಬಿಎಂಪಿಯ ಕಟ್ಟಡದಲ್ಲೇ ಜಿಬಿಎ ಮುಖ್ಯ ಕಚೇರಿ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಮುಖ್ಯ ಕಚೇರಿ. ಆಮೇಲೆ ಜಿಬಿಎ ಮುಖ್ಯ ಆಯುಕ್ತರೇ ಉನ್ನತಾಧಿಕಾರಿ. ವಿಶೇಷ ಆಯುಕ್ತರಾಗಿ 3 ಮಂದಿ IAS ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಆಮೇಲೆ ಮುಖ್ಯ ಆಯುಕ್ತರ ಅಡಿಯಲ್ಲಿ BMTF ಇಲಾಖೆ ಕಾರ್ಯನಿರ್ವಹಿಸುತ್ತೆ. ಮುಖ್ಯ ಆಯುಕ್ತರ ನಿರ್ದೇಶನದಂತೆ 5 ಮಹಾನಗರ ಪಾಲಿಕೆ ಕಾರ್ಯವನ್ನು ನಿರ್ವಹಿಸುತ್ತೆ. ಕೊನೆಗೂ ಜಿಬಿಎ ನಿರ್ವಹಣೆಗೆ ಒಂದು ಬ್ಲೂ ಪ್ರಿಂಟ್ ರೆಡಿಯಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಾರ್ಯನಿರ್ವಹಣೆಗೆ ಸಕಲ ರೀತಿಯಲ್ಲೂ ಸಿದ್ಧತೆ ಆಗ್ತಾ ಇದೆ. ಒಂದು ಕಡೆ ಈಗ ಆರೋಗ್ಯ ಇಲಾಖೆ, ಆಮೇಲೆ ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಹಣಕಾಸು ಇಲಾಖೆ ಇದೆಲ್ಲವೂ ಕೂಡ ಈಗ ಜಿಬಿಎ ವ್ಯಾಪ್ತಿಗೆ ಬರುತ್ತೆ. ಆಮೇಲೆ ಆ ಬ್ಲೂ ಪ್ರಿಂಟ್ ಏನಿದೆ ಅದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಹೇಗೆ ಕಾರ್ಯಾಚರಿಸುತ್ತೆ ಜಿಬಿಎ. ಅದರ ಜೊತೆಗೆ ವಿಶೇಷ ಆಯುಕ್ತರಾಗಿ ಇಲ್ಲಿ 3 ಮಂದಿ IAS ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಅದರ ಜೊತೆಗೆ ಮುಖ್ಯ ಆಯುಕ್ತರಾಗಿ 3 ಜನ ಏನಿದಾರಲ್ಲ ಅವರ ಅಡಿಯಲ್ಲಿ BMTF ಇಲಾಖೆ ಏನಿದೆ ಅದು ಕಾರ್ಯನಿರ್ವಹಿಸುತ್ತೆ. ಇನ್ನು ಮುಖ್ಯ ಆಯುಕ್ತರು ಏನು ನಿರ್ದೇಶನ ಕೊಡ್ತಾರೆ ಆ ನಿರ್ದೇಶನದಂತೆ 5 ಮಹಾನಗರ ಪಾಲಿಕೆ ಕಾರ್ಯವನ್ನು ನಿರ್ವಹಿಸುತ್ತೆ. ಅದರ ಬ್ಲೂ ಪ್ರಿಂಟ್ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಅದರ ಬ್ಲೂ ಪ್ರಿಂಟ್ ಅನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆಮೇಲೆ ಯಾವ್ಯಾವ ಇಲಾಖೆ ಬರುತ್ತೆ ಅಂತೇಳಿ. ಆಮೇಲೆ ಪಿಕ್ ತೋರಿಸ್ತಾ ಇದ್ದೀವಿ ನೋಡಿ. ಆ ಫೋಟೋದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮೊದಲಿಗೆ ಚೀಫ್ ಕಮಿಷನರ್ ಬರ್ತಾರೆ, ಅದರ ಅಡಿಯಲ್ಲಿ ಹೇಗೆ ಸ್ಪ್ಲಿಟ್ ಆಗಿದೆ. ಆಮೇಲೆ ಪ್ರತಿಯೊಂದು ಕೂಡ ಬ್ಲೂ ಪ್ರಿಂಟ್ ನೋಡಿದ್ರೆ ಭಾಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ.